ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದ ತಾಳಿಕೆರೆಯಿಂದ ಗೌರಸಮುದ್ರದಲ್ಲಿ 54 ಲೀಟರ್ ಅಕ್ರಮ ಸೇಂದಿ ವಶ. ಅಕ್ರಮವಾಗಿ ಸಾಗಿಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ನಿಷೇಧಿಸಿದ ಸೇಂದಿ ಆಟೋ ರಿಕ್ಷಾ ಇಬ್ಬರನ್ನು ಆರೋಪಿಗಳನ್ನು ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಲಾಯಿತು. ಮತ್ತೊಂದು ಸ್ಥಳದಲ್ಲಿ ಅಕ್ರಮವಾಗಿ ಸೇಂದಿ ಸಾಕಾಣಿಕೆ ಮಾಡುತ್ತಿದ್ದ ಹೋಂಡಾ ಆಕ್ಟಿವಾ 20 ಲೀಟರ್ ನಿಷೇಧಿಸಿದ ಸೇಂದಿ ವಶಪಡಿಸಿಕೊಂಡು ಒಟ್ಟು 54 ಲೀಟರ್ ಸೇಂದಿ. ಒಂದು ದ್ವಿಚಕ್ರ ವಾಹನ ಆಟೋ ರಿಕ್ಷಾ, ಇದರ ಮೌಲ್ಯ 2,25,000 ಎಂದು ಹೇಳಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ನಿರೀಕ್ಷಕರಾದ ಸಿ ನಾಗರಾಜ್, ಉಪನಿರೀಕ್ಷಕರಾದ ಟಿ ರಂಗಸ್ವಾಮಿ, ಡಿ ತಿಪ್ಪಯ್ಯ, ಡಿ ವೀರಣ್ಣ, ಪೇದೆಗಳಾದ ದರ್ಶನ್ ಕುಮಾರ್, ಟಿ ಸೋಮಶೇಖರ್, ಮಂಜುಳಮ್ಮ ಹಾಗೂ ಗೃಹರಕ್ಷಕರು ಇದ್ದರು.